ಶಬರಿಮಲೆ ದೇವಸ್ಥಾನದ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮೂಲದ ಉನ್ನಿಕೃಷ್ಣನ್ ಪೊಟ್ಟಿಯ ಬಂಧನ ಆಗಿದೆ. ಎಸ್ಐಟಿ ಅಧಿಕಾರಿಗಳಿಂದ ಉದ್ಯಮಿ ಉನ್ನಿಕೃಷ್ಣನ್ ಅರೆಸ್ಟ್ ಆಗಿರೋದು. ನಿನ್ನೆ ಉನ್ನಿಕೃಷ್ಣನ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ಎಸ್ಐಟಿ ಅಧಿಕಾರಿಗಳು. ರಾತ್ರಿವರೆಗೂ ಕೂಡ ವಿಚಾರಣೆ ನಡೆಸಲಾಗಿತ್ತು. ತದನಂತರ ಉನ್ನಿಕೃಷ್ಣನ್ರನ್ನ ಬಂಧಿಸಲಾಗಿದೆ. ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ ಎಸ್ಐಟಿ ಅಧಿಕಾರಿಗಳು. ಪತ್ತನಂತಿಟ್ಟದ ರನ್ನಿಯಲ್ಲಿರುವಂತಹ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಉನ್ನಿಕೃಷ್ಣನ್ ಕಸ್ಟಡಿಗೆ ನೀಡುವಂತೆ ಕೇಳುವಂತ ಸಾಧ್ಯತೆ ಇದೆ. ಶಬರಿಮಲೆಯಲ್ಲಿರುವಂತಹ ದ್ವಾರಪಾಲಕರು ಅಂದ್ರೆ ದ್ವಾರದಲ್ಲಿರುವಂತಹ ಚಿನ್ನ ಲೇಪಿತ ಏನಿದೆ, ಆ ಚಿನ್ನಾಭರಣದಲ್ಲಿ ತೂಕ ಕಡಿಮೆ ಬಂದಿದೆ ಅನ್ನೋದು ಗೊತ್ತಾಗಿತ್ತು. ಆರೋಪ ಆಯಿತು. ಯಾರು ಕದ್ದಿದ್ದಾರೆ ಅಂತ ಬಂದಾಗ ಈ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿ ಉದ್ಯಮಿ ಉನ್ನಿಕೃಷ್ಣನ್ರನ್ನ ವಿಚಾರಣೆ ನಡೆಸಲಾಗಿತ್ತು. ವೈದ್ಯಕೀಯ ಪರೀಕ್ಷೆಗೂ ನಿನ್ನೆ ಒಳಪಡಿಸಲಾಗಿತ್ತು. ಈಗ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ಕಸ್ಟಡಿಗೆ ಪಡೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಉನ್ನಿಕೃಷ್ಣನ್ ಪೊಟ್ಟಿಯ ಬಂಧನ ಆಗಿದೆ. ನೋಡೋಣ ವಿಚಾರಣೆಯ ಸಂದರ್ಭದಲ್ಲಿ ಏನು ಗೊತ್ತಾಗುತ್ತೆ ಅಂತ. ಆ ಚಿನ್ನ ಲೇಪಿತ ದ್ವಾರಗಳೇನಿದಾವೆ ಅಲ್ಲಿದ್ದಂಥ ಚಿನ್ನವೇ ಇಲ್ಲ. ಈಗ ದೇವಸ್ಥಾನದಲ್ಲೇ ಕಳುವಾಗಿದೆ. ಕದ್ದಿದ್ಯಾರು ಅಂತ ಬಂದಾಗ ಅದರಲ್ಲಿ ಈಗ ಪ್ರಮುಖ ಆರೋಪಿ ಉದ್ಯಮಿ ಉನ್ನಿಕೃಷ್ಣನ್. ಈತ ಏನು ಬಾಯ್ ಬಿಡ್ತಾನೆ ಅನ್ನೋದು ಇನ್ನೂ ಕೂಡ ಕುತೂಹಲ ಇದೆ. ನೋಡೋಣ ವಿಚಾರಣೆಯ ಸಂದರ್ಭದಲ್ಲಿ ಏನು ಗೊತ್ತಾಗಿದೆ. ಕಸ್ಟಡಿಗೆ ಪಡೆದುಕೊಂಡಿದ್ದೆ